ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸಮೀನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 108 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನನಗೆ ಏನು ಅನಿಸುತ್ತೋ ಆ ಒಂದು ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಸ್ವಲ್ಪ ಹಂಚ್ಕೊಳ್ತಾ ಬಂದಿದ್ದೀನಿ. ಮಂಜು ಅವರು ಮೋಕ್ಷಿತ್ ಅವರಿಗೆ ಸಲಹೆ ಒಂದು ಸೂಚನೆ ಕೊಟ್ಟಿದ್ದಕ್ಕೆ ಗಳಗಳನೆ ಅತ್ತ ಮೋಕ್ಷಿತ. ಮತ್ತೆ ಒಂದಾದ ತ್ರಿಮೂರ್ತಿಗಳು ತ್ರಿವಿಕ್ರಮ ಹಾಗೂ ಭವ್ಯ ಅವರ ನಡುವೆ ನಡೆಯತಕ್ಕಂಥ ಈ ಒಂದು ಜಗಳ ಉದ್ದೇಶಪೂರ್ವಕವಾಗಿ ಮಾತ್ರನ? ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾದವರು ಯಾರು? ವಾರವಿಡೀ ಮೈಕೈ ಪರಿಸ್ಕೊಂಡು ಆಟ ಆಡಿದವರಿಗೆ ಬಿಗ್ ಬಾಸ್ನವರು ಮೋಸ ಮಾಡಿದ್ರ? ಈ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಹುಡ್ಕೊಂತ ಹೋಗೋಣ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಪ್ರತಿದಿನ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇನ್ನೇ ಕಡ ವಿಡಿಯೋ ಸ್ಟಾರ್ಟ್ ಮಾಡೋ. ಎಪಿಸೋಡ್ ಸ್ಟಾರ್ಟ್ ಆಗ್ತಿದ್ದಂಗೆ ಮಂಜು ಅವರು ಮತ್ತು ಮೋಕ್ಷಿತ್ ಅವ್ರ ನಡುವೆ ಒಂದಿಷ್ಟು ಕನ್ವರ್ಸೇಷನ್ ನಡೀತಾ ಇದೆ. ಇಲ್ಲಿ ಮಾತುಕತೆ ಪ್ರಾರಂಭ ಆಗ್ತಾ ಇದೆ. ಯಾವ ಒಂದು ಕಾರಣಕ್ಕೋಸ್ಕರ ಅನ್ನೋದಾದ್ರೆ ಜನಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಈ ವಾರ ನಾವು ನಮ್ಮ ಒಂದು ಬೆಸ್ಟ್ ಏನಿದೆ ನಾವು ಕೊಟ್ಟಿದ್ದೀವಿ. ಇದು ಜನರಿಗೆ ನಾವೆಲ್ಲ ಇಷ್ಟ ಆಗಿನಪ್ಪ ಅಂದ್ರೆ ನಾವು ಇಲ್ಲಿರ್ತೀವಿ. ಸಪೋಸ್ ಇಷ್ಟ ಆಗಿಲ್ಲ ಅಂತಂದ್ರೆ ಹೊರಗೆ ಹೋಗ್ತೀವಿ, ಅಷ್ಟೇ ಇರೋದು. ನಮ್ಮ ಇರೋಷ್ಟು ದಿನ ಖುಷಿಯಾಗಿರೋಣ, ಇರೋಷ್ಟು ದಿನ ಜಾಲಿಯಾಗಿ ಒಂದಿಷ್ಟು ಮೆಮೊರಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಮನ ತುಂಬಿದ ಭಾವನೆಗಳೊಂದಿಗೆ ಈ ಒಂದು ಮಾತುಕತೆಯಲ್ಲಿ ಮೋಕ್ಷಿತ್ ಅವರಿಗೆ ತುಂಬಾನೇ ಒಂದು ಫೀಲ್ ಆಗುತ್ತೆ ಅಂತ ಎಮೋಷನ್ ಆಗಿ ಕಣ್ಣೀರು ತೆಗಿತಾರೆ ಅಂತ ಹೇಳ್ಬೋದು. ಈ ಒಂದು ಕಣ್ಣೀರು ಗೌತಮಿ ಅವರ ಹತ್ರ ಬಂದನ್ನು ಸಹಿತ ಹಾಗೆ ಮುಂದುವರಿಯುತ್ತೆ. ಯಾಕೆ ಅಳ್ತಾ ಇದೆಯಾ ಅಂತ ಕಿಸಿ ಗೌತಮಿ ಅವರು ಕೇಳಿದಾಗ ಮಂಜು ಅವರು ತುಂಬಾನೇ ಫೀಲ್ ಮಾಡ್ಕೊಂಡು ನಮ್ಮ ಎಮೋಷನ್ ಆದ್ರು ಅಂತ ಹೇಳ್ತಾರೆ. ಸಮಾಧಾನವಾಗಿರೋ ಇವೆಲ್ಲ ಕಾಮನ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ಈ ಗೌತಮಿ ಅವರು ಸಹಿತ ಇವ್ರನ್ನ ಸಮಾಧಾನ ಪಡಿಸುವಲ್ಲಿ ಯಶಸ್ವಿ ಆಗುತ್ತಾರೆ. ಜೊತೆ ಅವರು ವಿಕ್ರಮ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಭವ್ಯ ಅವರು ಮೋಕ್ಷಿತ ಜೊತೆ ಏನಾದ್ರು ಸೇರ್ಕೊಂಡು ಒಪ್ಪಂದ ಮಾಡ್ಕೊಂಡ್ರ? ನನ್ನ ಗೇಮಲ್ಲಿ ನೀನು ತಗೋ, ನಿನ್ನ ಗೇಮಲ್ಲಿ ನಾನು ತಗೊಂತೀನಿ ಅಂತೇಳಿ ಒಂದಿಷ್ಟು ಏನಾದರೂ ಒಪ್ಪಂದ ಮಾಡ್ಕೊಂಡ್ರ ಇವರಿಬ್ಬರು ಅಂತೇಳಿ ಕೇಳ್ತಾರೆ ರಜತ್ ಅವರು ವಿಕ್ರಮ್ ಅವರಿಗೆ. ಇರ್ಬೋದೇನೋ ಅಂತ ಏಕೇಶಿ ಒಂದಿಷ್ಟು ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ವಿಕ್ರಮ್ ಅವರು. ಭವ್ಯ ಅವರು ಮತ್ತು ವಿಕ್ರಮ್ ಅವರು ಮಾತುಕತೆಗಳು ಆಡ್ತಾ ಇರ್ತಾರೆ. ವಿಕ್ರಮ್ ಅವರು ಏನ್ ಹೇಳ್ತಾರೆ, ನನ್ನೇ ಹೊರಗಟ್ಟ ನೀನು ಆಟ ಆಡಿದಿ, ಯಾಕೆ ಕ್ಲಾಪ್ ಮಾಡಿದಿ, ಯಾಕೆ ಹಾಗೆ ಮಾಡಿದಿ, ಯಾಕೆ ಹೀಗೆ ಮಾಡಿದಿ, ಇನ್ನೂ ಸ್ವಾರ್ಥಕ್ಕೆ ಅಂತ ಒಬ್ಬರನ್ನ ಯೂಸ್ ಮಾಡ್ಕೊಂಡು ಈಗ ನಡು ನೀರಲ್ಲಿ ಕೈ ಬಿಡೋದು ಸರಿನಾ ಅಂತೇಳಿ ಒಂದಿಷ್ಟು ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ಈ ಒಂದು ಮಾತಿಗೆ ಭವ್ಯ ಅವರು ತುಂಬಾನೇ ಬೇಜಾರು ಮಾಡಿಕೊಂಡು, ನಾನು ಹಾಗೆ ಮಾಡ್ಕೊಂಡಿಲ್ಲ ವಿಕ್ರಮ್, ನೀನು ತಪ್ಪು ತಿಳ್ಕೊಂಡಿದ್ದೀರಾ ಅಂತೇಳಿ ಒಂದಿಷ್ಟು ಭವ್ಯ ಅವರು ವಿಕ್ರಮ್ ಅವರ ಮೇಲೆ ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಸೊ ನನ್ನ ಪ್ರಕಾರ ಏನು ಅನ್ನೋದಾದ್ರೆ, ಇಲ್ಲಿ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ, ಇವ್ರ ಆಟ ಇವ್ರು ಆಡ್ತಾ ಇದ್ದಾರೆ. ಬಟ್ ಇಲ್ಲಿ ಜಲಸಿ ಯಾಕೆ ಆಗ್ತಾ ಇದ್ದಾರೆ ವಿಕ್ರಮ್ ಅವರು ಅನ್ನೋದಾದ್ರೆ, ಭವ್ಯ ಅವರು ಮೋಕ್ಷಿತ್ ಅವ್ರ ಜೊತೆ ಸೇರಿಕೊಂಡು ಅವರಿಗೆ ಒಂದು ಗೇಮ್ ಏನು ಕೊಡ್ತಾರೆ, ಆ ಒಂದು ಗೇಮು ಇವ್ರಿಗೆ ಕೊಡಬೇಕಾಗಿತ್ತು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಏನಾದರೂ ಮಾಡ್ತಾ ಇದ್ದಾರೆ ಏನೋ, ಅಥವಾ ಮೋಕ್ಷಿತ್ ಅವ್ರ ಜೊತೆ ಭವ್ಯ ಅವರು ಕ್ಲೋಸ್ ಆಗಿರೋದಕ್ಕೆ ಏನಾದರೂ ಇವರು ಒಂದು ಬಿಹೇವಿಯರ್ ಚೇಂಜ್ ಆಗ್ತಾ ಇದೆಯೇನೋ, ಅಥವಾ ಈ ಸುದೀಪ್ ಸರ್ ಅವರು ಹೇಳಿರ್ತಕ್ಕಂಥ ಒಂದಿಷ್ಟು ಮಾತುಗಳನ್ನು ಏನಾದರೂ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಏನೋ, ಅಥವಾ ಇವ್ರ ಮೈಂಡ್ ಗೇಮ್ ಏನಾದರೂ ಆಡ್ತಾ ಇದ್ದಾರೇನೋ, ಒಂದಿಷ್ಟು ಗೊಂದಲಗಳು ವಿಕ್ರಮ್ ಅವರ ಬಗ್ಗೆ ಒಂದಿಷ್ಟು ನಮಗೆ ಮೂಡ್ತಾ ಹೋಗ್ತವೆ. ಯಾಕೆ ಈ ಮನುಷ್ಯ ಈ ರೀತಿ ಆಡ್ತಾ ಇದ್ದಾನೆ, ಇಷ್ಟು ದಿನ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಈ ರೀತಿ ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದಾನೆ, ಅವಶ್ಯಕವಲ್ಲದ ಮಾತುಗಳನ್ನು ಚುಚ್ಚಿ ಒಬ್ಬರಿಗೆ ಹಿಂಸೆ ಕೊಡೋದು, ರೀತಿ ಮಾಡೋದಾದ್ರೂ ಯಾಕೆ, ಇದರ ಹಿಂದಿನ ಉದ್ದೇಶವಾದರೂ ಏನಿರ್ಬೋದು ಅನ್ನೋ ಒಂದಿಷ್ಟು ಗೊಂದಲಗಳು ಪ್ರೇಕ್ಷಕರಿಗೆ ಕಾಡೋದುಂಟು. ಯಾಕೆ ಏನು ಎಂತ ಅನ್ನೋದನ್ನ ವೀಕೆಂಡಲ್ಲಿ ಸ್ವಲ್ಪ ಈ ಒಂದು ವಿಚಾರವಾಗಿ ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕಾದು ನೋಡೋಣ. ನಡುವೆ ರಜತ್ ಅವರು ಮತ್ತು ವಿಕ್ರಮ್ ಅವರು ಸೇರ್ಕೊಂಡು ಇಲ್ಲಿ ಒಂದಿಷ್ಟು ಕಾನ್ವರ್ಸೇಷನ್ ನಡೀತೈತಿ. ಸ್ಕೋರ್ ಬೋರ್ಡ್ ಹತ್ರ ನಿಂತ್ಕೊಂಡು ಒಂದಿಷ್ಟು ಗುಣಗಾನ ಮಾಡ್ತಾರೆ ಪ್ರತಿಯೊಬ್ಬರ ಬಗ್ಗೆ. ಈ ಒಂದು ಸನ್ನಿವೇಶ ನೋಡಿ ತುಂಬಾನೇ ನಗುವಂತ ಅಂತ ಹೇಳ್ಬೋದು, ಬಿದ್ದು ನಗ್ನೆ ಅಂತ ಹೇಳ್ಬೋದು. ಈ ಒಂದು ಸನ್ನಿವೇಶ ನೋಡಿಕೊಂಡು ತುಂಬಾನೇ ಎಂಜಾಯ್ಮೆಂಟ್ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಂದ್ರೆ ಅವ್ರ ಒಂದು ಕಾನ್ವರ್ಸೇಷನ್ ಹೆಂಗಿತ್ತು ಅನ್ನೋದಾದ್ರೆ ಒಂಥರ ಕೇಳೋಕೆ ಒಂಥರ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ರಜತ್ ಅವರು ಮಾಡ್ತಕ್ಕಂಥ ಕಾಮಿಡಿಗೆ ಟಾಂಗ್ ಕೊಟ್ಟಿರ್ತಕ್ಕಂಥ ವಿಕ್ರಮ್ ಅವರು ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಆಟ ಆಡಕ್ಕೆ ಬರಲ್ಲ, ಆಟ ಆಡಕ್ಕೆ ಬರಂಗಿಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಅವರು ತಗೊಳ್ತಕ್ಕಂಥ ಮಾರ್ಕ್ಸ್ 125 ಆಗಿರ್ತವೆ. ಚಿಕ್ಕ ಹುಡುಗಿ ಅಂತಿದ್ವಿ, ಅವ್ರಿಗೆ ಬಂದಿರ್ತಕ್ಕಂಥ ಅಂಕಗಳು 200. ಕನ್ಫ್ಯೂಷನ್ ಅಂತಿದ್ವಿ, ಇವ್ರ ಅಂಕಗಳು 125. ಪಳಾರ ಅಂತಿದ್ವಿ, ಇವ್ರಿಗೆ ಬರೀ 25. ಮೈಂಡ್ ಮಾಸ್ಟರ್ ಅಂತಿದ್ವಿ, ಅವ್ರಿಗೆ 25. ಸ್ಟ್ರಾಟಜಿ ಕಿಂಗ್, ಗ್ರೇ ಏರಿಯಾ ಕಿಂಗ್ 00. ಆಮೇಲೆ ಇವ್ರು ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಅಂತಿದ್ವಿ, ಅವ್ರಿಗೆ 00. ಇದರಲ್ಲಿ ಮೇನಾಗಿ ಬರ್ತಕ್ಕಂಥದ್ದು ರಜತ್ ಅವರು, ನನಗೆ 25 ಬಂದರೂ ಪರವಾಗಿಲ್ಲ, ಈ ಮನುಷ್ಯ 0 ತಗೊಂಡಿದ್ದೇನಲ್ಲ ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಒಂದಿಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ರಜತ್ ಅವರು ಅಂತ ಹೇಳ್ಬೋದು. ನಾನಂತೂ ತುಂಬ ಎಂಜಾಯ್ಮೆಂಟ್ ಮಾಡಿದೆ ಈ ಒಂದು ಸನ್ನಿವೇಶನ. ಮತ್ತೆ ಈ ಒಂದು ಅಂಕಲ್ ಆಂಟಿ ಲವ್ ಸ್ಟೋರಿ ಪ್ರಾರಂಭವಾಗುತ್ತೆ. ಇದಕ್ಕೆ ಆ್ಯಡ್ ಆನ್ ಆಗಿರ್ತಕ್ಕಂಥದ್ದು ಮತ್ತೆ ಮೋಕ್ಷಿತ್ ಅವರು ಈ ಒಂದು ಗ್ರೂಪ್ಗೆ ಆ್ಯಡ್ ಆನ್ ಆಗ್ತಾರೆ. ಕಳೆದ 4 ವಾರಗಳಿಂದ ಫ್ರೆಂಡ್ಶಿಪ್ ಕಟ್ ಮಾಡಿ ಆಡ್ತೀನಿ ಅಂತ ಶ್ರೀಯಮ್ಮ ಫ್ರೆಂಡ್ಶಿಪ್ನ ಕಟ್ ಮಾಡಿ ಆಡ್ತೀನಿ ಅಂತ ಆಯಪ್ಪ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟರು ಸುದೀಪ್ ಸರ್ ಅವರು ಸಹಿತ ಇವರಿಬ್ಬರನ್ನ ಬೇರೆ ಮಾಡಬೇಕು ಅಂತೇಳಿ. ಬಟ್ ಆಗಲೇ ಇಲ್ಲ. ಇವ್ರ ಉದ್ದೇಶ ಏನಾಗಿದೆ ಅನ್ನೋದಾದರೆ,
ಇರುವಷ್ಟು ದಿನ ಇನ್ನೂ 2 ವಾರ ಇದೆ, ಇರುವಷ್ಟು ದಿನ ಚೆನ್ನಾಗಿರೋಣ. ಮುಂದಿನ ಜೀವನದಲ್ಲಿ ಹೇಗಿರುತ್ತೋ ಇರೋ ಗೊತ್ತಿಲ್ಲ, ಬಟ್ ಇಲ್ಲಿ ಇರುವಷ್ಟು ದಿನ ಒಂದು 15-20 ದಿನ ಚೆನ್ನಾಗಿರೋಣ. ಸುಮ್ಮನೆ ಯಾಕೆ ಕಿತ್ತಾಡೋದು, ಪರ್ಚಾಡೋದು, ಸುಮ್ಮನೆ ಯಾಕೆ ಸ್ವಲ್ಪ ಕಿರಿಕ್ ಮಾಡ್ಕೋಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಸ್ವಲ್ಪ ಕಾಮಾಗಿ ಈ ಒಂದು ಡಿಸಿಷನ್ ತಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಮತ್ತೆ ಒಂದಾಗಿ ತಮ್ಮ ಮೆಮೊರೀಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ರಿಂಗ್ ಮಾಸ್ಟರ್ ಅಂತೇಳಿ ಒಂದು ಗೇಮ್ ಆರಂಭ ಆಗುತ್ತೆ. ಈ ಒಂದು ಗೇಮ್ ಅಲ್ಲಿ ಧನರಾಜ್ ಅವರು 3 ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಯಾರ್ಯಾರನ್ನ ಅನ್ನೋದಾದ್ರೆ ರಜತ್ ಅವ್ರನ್ನ ಸೆಲೆಕ್ಷನ್ ಮಾಡ್ತಾರೆ, ಮೋಕ್ಷಿತಾ ಅವ್ರನ್ನ ಸೆಲೆಕ್ಷನ್ ಮಾಡ್ತಾರೆ, ಮಂಜು ಅವ್ರನ್ನ ಸೆಲೆಕ್ಷನ್ ಮಾಡ್ತಾರೆ. ರಜತ್ನ ಮಂಜು ಅವ್ರನ್ನ ಸೆಲೆಕ್ಷನ್ ಮಾಡಿದ್ದು ಬೆಟರ್, ಬಟ್ ಇಲ್ಲಿ ಮೋಕ್ಷಿತಾ ಅವ್ರನ್ನ ತಗೋಬಾರ್ದಾಗಿತ್ತು. ಇಲ್ಲಿ ಇವರು ಗೌತಮಿ ತಗೊಂಡಿದ್ರೆ ಬೆಟರ್ ಆಗಿರುತ್ತೆ. ಅದ್ರ ರಜತ್ ಅವರಿಗೆ ಧನರಾಜ್ ಅವರು ಕೊಡ್ತಕ್ಕಂಥ ಕಾರಣಗಳು ಯಾವುದು ಅಂತಂದ್ರೆ, ಇವರಿಂದ ನನ್ನ ಒಂದು ಗೆಲುವನ್ನ ಪಡ್ಕೊಳ್ಳೋಕ್ಕೆ ಸರಳ ಆಗ್ಬೋದು, ಆ ಒಂದು ಉದ್ದೇಶಕ್ಕೋಸ್ಕರ ನಾನು ರಜತ್ ಅವ್ರು ಆಯ್ಕೆ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ಮೋಕ್ಷಿತ್ ಅವರಿಗೆ ಕೊಡ್ತಕ್ಕಂಥ ಕಾರಣ ಯಾವುದು ಅಂತಂದ್ರೆ, ಇವ್ರು ನನ್ನ ಹಿಂದಿನ ಗೇಮಲ್ಲಿ ಸೋಲಿಸಿದ್ರು. ಸೊ ನಾನು ಈ ಒಂದು ಗೇಮಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊಂಡು ನಾನು ಈಗ ಅವ್ರನ್ನ ಸೋಲಿಸಿ ಮುಂದೆ ಹೋಗ್ತೀನಿ ಅಂತ ಹೇಳ್ಕೊಡ್ತಾರೆ. ಸೊ ನೆಕ್ಸ್ಟ್ ಮಂಜು ಅವ್ರನ್ನ ಇವರಿಗೆ ನಾನು ಟಕ್ಕರ್ ಕೊಟ್ಟು ಈ ಒಂದು ಗೇಮಲ್ಲಿ ಗೆದ್ದು ತೋರಿಸ್ತೀನಿ ಅಂತೇಳಿ ಒಂದಷ್ಟು ಚಾಲೆಂಜ್ ಮಾಡಿ ಇವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಮಂಜು ಅವ್ರನ್ನ ಬೆಟರ್ ಚಾಯ್ಸ್ ಅಂತ ಹೇಳ್ಬೋದು. ಮೆಸ್ಗಳ ಮುಖಾಂತರ ರಿಂಗ್ಗಳನ್ನ ಕೈ ಬೆರಳುಗಳ ಮುಖಾಂತರ ಚಲಾಯಿಸಿಕೊಂಡು ಒಂದು ಪ್ಲೇಸಲ್ಲಿ ಗೂಟಗಳನ್ನು ನೀಡಾಕಿರ್ತಾರೆ. ಆ ಒಂದು ಗೂಟಕ್ಕೆ ರಿಂಗ್ಗಳನ್ನು ಹಿಂಗೆಸ್ದು ಅವುಗಳನ್ನು ಅಲ್ಲಿ ಫಿಕ್ಸ್ ಮಾಡಬೇಕಾಗತ್ತೆ. ಅದರೊಳಗೆ ಫಿಕ್ಸ್ ಮಾಡಬೇಕಾಗತ್ತೆ ಗೂಟದೊಳಗೆ. ತುಂಬಾನೇ ಚೆನ್ನಾಗಿ ಆಡಿದಾರೆ ಅಂತ ಹೇಳ್ಬೋದು. ರಜತ್ ಅವರು ತುಂಬಾನೇ ಸ್ಪೀಡಾಗಿ ಒಂದು ಗೇಮ್ನ ಆಡ್ತಾರೆ. ರಿಂಗ್ನ ಗೂಟಕ್ಕೆ ಹಾಕ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಇವರು ತುಂಬಾನೇ ಕಂಪ್ಲೀಟ್ಲಿ ಫೇಲ್ಯೂರ್ ಆಗ್ತಾರೆ ಅಂತ ಹೇಳ್ಬೋದು. ಇವರಿಗಿಂತ ಹಿಂದೆ ಇದ್ದವರು ಬಂದು ಹಾಕಿ ಗೆಲುವು ಪಡ್ಕೊಳ್ತಾರೆ. ಆ ಲೆವೆಲ್ಗೆ ಒಂದು ಕಳಪೆ ಆಗಿತ್ತು ಇವರ ಒಂದು ಆಟದ ಪ್ರದರ್ಶನ. ಈ ಒಂದು ಗೇಮಲ್ಲಿ ಮಂಜು ಅವರು ಗೆಲ್ತಾರೆ. ಈ ಎರಡನೇದಾಗಿ ಗೆಲ್ತಕ್ಕಂಥದ್ದು ರಜತ್ ಅವ್ರು ಗೆಲ್ತಾರೆ. ಮಂಜು ಅವರು ಗೆಲ್ತಾರೆ ಅಂತ ಊಹೆ ಮಾಡಿರ್ತಾರೆ. ಇಲ್ಲಿ 30 ಅಂಕಗಳನ್ನು ಪಡ್ಕೊಳ್ತಾರೆ ಗೌತಮಿ ಅವರು. ನಂತರ ಒಂದು ಕಡೆ ಮೋಕ್ಷಿತ್ ಅವರು ಮತ್ತು ಮಂಜು ಅವರು ಮಲ್ಕೊಂಡಿರ್ತಾರೆ ಬೆಡ್ ಅಲ್ಲಿ. ಸೊ ಈ ನಡುವೆ ಗೌತಮಿಯಲ್ಲಿ ಅಂತ ಚೇಡಪಡಿಸ್ತಾ ಇರ್ತಾರೆ ಒಂದು ಕ್ಷಣ ಕಾಣದೇ ಇರೋಕ್ಕೋಸ್ಕರ. ಅವ್ರನ್ನ ಬಿಟ್ಟುಬಿಡಿ, ಒಂದ್ ಕಡೆ ಇರೋಕೆ ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀರಿ, ನೀವು ಹಿಂಸೆ ಕೊಡ್ತೀರಿ ಅಂತ ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ ಮೋಕ್ಷಿತ್ ಅವ್ರ ಸಹಿತ. ನಾನಿಲ್ಲ ಅನ್ನಪ್ಪ ಅಂದ್ರೆ ಅವ್ರಿಗೆ ತುಂಬಾನೇ ಫೀಲ್ ಮಾಡ್ಕೊಂತಾರೆ, ನಾನೇ ಬೇಕೇ ಬೇಕು ಅವರಿಗೆ ಅಂತೇಳಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಒಪಿನಿಯನ್ ಕೊಡ್ತಾರೆ. ಅಲ್ಲ, ನನಗೊಂದು ಡೌಟು, ಕೊಡ್ತಕ್ಕಂಥ ಟಾರ್ಚರ್ ಏನಿದೆ ಬಿಗ್ ಬಾಸ್ನವ್ರು ಹೇಗೆ ತಡ್ಕೊಂಡಿದ್ದಾರೆ ಅನ್ನೋದೇ ನಮಗೆ ಡೌಟ್ ಆಗ್ತಾ ಇದೆ. ನಾವು ಒಂದು 5 ನಿಮಿಷ ನಾವು ಅವ್ರ ಒಂದು ವಿಡಿಯೋಗಳನ್ನು ನೋಡ್ತೀವಿ ಅಂತ ಅನ್ನೋದಾದ್ರೆ ನಮಗೆ ಇರಿಟೇಷನ್ ಆಗುತ್ತೆ. ಪಾಪ ಒಂದು ಬಿಗ್ ಬಾಸ್ ಅವ್ರ ಕತೆ ಏನಾಗಿರಬೇಡ. 5ನೇ ಒಂದು ಗೇಮ್ ಆರಂಭ ಆಗುತ್ತೆ, ಸೀಸ ಸವಾಲ್ ಅಂತೇಳಿ. ಈ ಒಂದು ಗೇಮಲ್ಲಿ ಗೆದ್ದಿರ್ತಕ್ಕಂಥವ್ರು ಯಾರು ಅನ್ನೋದಾದ್ರೆ ಮಂಜು ಅವರು ಗೆದ್ದಿರ್ತಾರೆ. ಓದ್ ಗೇಮಲ್ಲಿ ಅವರು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಧನರಾಜ್ ಅವ್ರನ್ನ, ಮೋಕ್ಷಿತ್ ಅವ್ರನ್ನ, ಗೌತಮಿ ಅವ್ರನ್ನ ಚೂಸ್ ಮಾಡ್ತಾರೆ. ಇಲ್ಲಿ ತುಂಡುಗಳನ್ನು ಬಂದಿರ್ತವೆ, ಅವುಗಳನ್ನು ಇಟ್ಕಾಸಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಹಲಗೆ ಮೇಲೆ ನಿಂತ್ಕೊಂಡು. ಎಲ್ಲರೂ ಕೂಡ ಈ ಒಂದು ಗೇಮ್ನ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು, ಎಫರ್ಟ್ ಹಾಕಿ. ಫಸ್ಟ್ ಇಲ್ಲಿ ಧನರಾಜ್ ಅವರು ವಿನ್ ಆಗ್ತಾರೆ. ಈ ಒಂದು ಗೇಮಲ್ಲಿ ಸಖತ್ತಾಗಿ ಎಫರ್ಟ್ ಹಾಕಿ ಈ ಒಂದು ಗೇಮ್ನ ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಧನರಾಜ್ ಅವರು ಇವ್ರನ್ನ ವೀಕ್ ಅಂತೇಳಿ ಆಡೋಕೆ ಚಾನ್ಸ್ ಕೊಟ್ಟಿದ್ರು. ಸೊ ಇಲ್ಲಿ ಇವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ, ನಾನು ವೀಕ್ ಎಲ್ಲ ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳಿ. ಕಳೆದ 3-4 ವಾರಗಳಿಂದ ನೋಡ್ತಾ ಹೋದ್ರೆ ಧನರಾಜ್ ಅವರ ಒಂದು ಗ್ರಾಫ್ ಏನಿದೆ ತುಂಬಾನೇ ಹೈ ಆಗ್ತಾ ಇದೆ ಅಂತ ಹೇಳ್ಬೋದು. ಪ್ರತಿಯೊಂದು ವಿಚಾರದಲ್ಲಾಯ್ತು, ಮನೆಯವರೊಟ್ಟಿಗೆ ಆಟದ ವಿಚಾರಕ್ಕೆ ಬಂದರೆ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ಇವತ್ತಿನ ಒಂದು ಡಿಸಿಷನ್, ಪದ್ಯಗಳ ಆಯ್ಕೆ ತುಂಬಾನೇ ಒಂದು ಇಂಟೆಲಿಜೆಂಟ್ ಆಗಿತ್ತು, ವೆಲ್ ಡಿಸರ್ವ್. ಗೌತಮಿ ಅವರು ಸರಿಯಾಗಿ ಒಂದು ಊಹೆ ಮಾಡಿ ಧನರಾಜ್ ಅವರ ಹೆಸರನ್ನ ಸೂಚನೆ ಮಾಡಿರ್ತಾರೆ. ಇಲ್ಲಿ ಸಹಿತ ಗೌತಮಿ ಅವರು 30 ಅಂಕಗಳನ್ನು ಪಡೆದುಕೊಳ್ಳುತ್ತಾರೆ. ಮತ್ತೆ ಒಳ್ಳೆ ಸಡೆಗಳ ತರ ಆಟ ಆಡ್ತಾ ಇದ್ದಾರೆ ಅಂತೇಳಿ ಪ್ರಸ್ತಾಪಿಸ್ತಾರೆ ವಿಕ್ರಮ್ ಅವರು. ಅನವಶ್ಯಕವಾಗಿರ್ತಕ್ಕಂಥ ವರ್ಡ್ಗಳನ್ನು ಯೂಸ್ ಮಾಡ್ಕೊಂಡು ಕೆಲವೊಬ್ಬರು ನಿಂದನೆ ಮಾಡೋ ತಪ್ಪು ಮಾಡಬಾರ್ದು, ಹೀಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ನಾನು ನಿನಗೆ ಹೇಳಿದ್ನ ಅಂತ ಮಂಡುವಾದ ಪ್ರಸ್ತಾಪಿಸ್ತಾರೆ ವಿಕ್ರಮ್ ಅವರು. ಮಂಡುವಾದನೋ ಚೂಪುವಾದನೋ ಈ ಒಂದು ಸಿಚುವೇಶನ್ ಅಲ್ಲಿ ಬೇಡದೇ ಇರತಕ್ಕಂಥ ಮಾತುಗಳು ಅಂತ ಹೇಳ್ಬೋದು. 2-3 ದಿನಗಳಿಂದ ಸಹಿತ ಒಬ್ಬೊಬ್ಬರಿಗೆ ತುಂಬಾನೇ ಹೆವಿ ಟಾರ್ಚರ್ ಕೊಡ್ತಾ ಇದ್ರು ನೀವು ಮಾನಸಿಕವಾಗಿ ಅಂತ ನನ್ನ ಒಂದು ಅನಿಸಿಕೆ ಆಗ್ತೈತಿ. ಪದೇ ಬಂದು ಅವ್ರ ಜೊತೆ ಸ್ವಲ್ಪ ಕಾನ್ವರ್ಸೇಷನ್, ಜಗಳ ಮಾಡೋದಿರ್ಬೋದು, ಕಿರಿಕಿರಿ ಮಾಡೋದನ್ನು ಉಂಟು ಮಾಡೋದು. ಅದು ಒಂದು ಏನೋ ಒಂದು ಬಟ್ಟೆ ಇದೆ, ಅಲ್ಲಿ ಜಾಗ ಇಲ್ಲ ಕುಂದ್ರೋಕ್ಕೆ, ಕೆಳಗಾಕಿ ತಾನು ಕುಂತ್ಕೊಂಡಿದ್ದಾಳೆ, ಅದನ್ನು ಸಹಿತ ನೀನು ಹೈಲೈಟ್ ಮಾಡಿ ಕೇಸಿ ಅವ್ರ ಜೊತೆ ಜಗಳ ಮಾಡ್ತೀಯ ಅಂತಂದರೆ ನಿನ್ನ ಒಂದು ಮನಸ್ಸಿನ ಸ್ಥಿತಿ ಹೇಗಿದೆ, ಯಾವ ರೀತಿ ಇದೆ ಅನ್ನೋದನ್ನು ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಸೊ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಅನಿಸಿಕೆ, ಪರ್ಸ್ನಲ್ ಆಗಿರ್ತಕ್ಕಂಥ ಒಂದು ಒಪಿನಿಯನ್ ಆಗಿರ್ತೈತಿ. ಈ ವಿಕ್ರಮ್ ಇರೋ ಜಾಗದಲ್ಲಿ ಬೇರೆ ಯಾರು ಇದನ್ನಪ್ಪ ಅಂದರೆ ಹೆಂಗೆಂಗೋ ಆಡ್ಸಿರೋರು, ಹೆಂಗೆಂಗೋ ಕಿರಿಕಿರಿ ಕೊಟ್ಟಿರೋರು, ಬೋಯೋರು, ಬೆಕ್ಕು, ನಾಯಿ, ಹಂದಿ, ಇನ್ನು ಏನೇನೋ ಯಾವ ಪ್ರಾಣಿಗಳು ಬರ್ತದೋ ಏನೋ ಗೊತ್ತಿಲ್ಲ ಇವ್ರ ಬಾಯಲ್ಲಿ, ಅಷ್ಟು ಇರಿಟೇಷನ್ ಕೊಡ್ತಾ ಇದ್ರು. ಬಟ್ ವಿಕ್ರಮ್ ಆಗಿದ್ದಕ್ಕೆ ಶಾಂತ ಸ್ವಭಾವದಿಂದ ಇದ್ದಾರೆ ಅಷ್ಟೇ. ಯಾಕೋ ಗೇಮ್ಗಳು ಸರಿಯಾಗಿ ಹೋಗ್ತಾ ಇದ್ದಾವಲ್ಲ, ಸಂಪೂರ್ಣವಾಗ್ತಾ ಇದ್ದಾವೆ. ಬಿಗ್ ಬಾಸ್ ಏನಾದರೂ ಟ್ವಿಸ್ಟ್ ಏನಾದ್ರು ಕೊಡ್ತಾರಾ ಅಂತ ನಾವು ಊಹಿಸ್ತಾ ಇದ್ವಿ. ಕೊಟ್ಟರು ನೋಡಿ ಒಂದು ಟ್ವಿಸ್ಟ್. ಫೈನಲ್ ಗೇಮು. ಈ ಒಂದು ಗೇಮಲ್ಲಿ ಯಾರು ಆಡ್ತಾರೋ ಅವರು 100 ಅಂಕಗಳಿಗಿಂತ ನಿಮಗೆ ಯಾರು ಇಷ್ಟನೋ ಅವರ ಒಂದು ಪಾಯಿಂಟ್ಸ್ಗಳನ್ನು ನೀವು ಅರ್ಧದಷ್ಟು ಪಾಯಿಂಟ್ಸ್ಗಳನ್ನು ನಿಮ್ಮ ಒಂದು ಅಕೌಂಟಿಗೆ
ಸೇರ್ಪಡೆ ಮಾಡುತ್ತೇವೆ ಹೇಳ್ತಾರೆ ಬಿಗ್ ಬಾಸ್ನವರು. ನಾಮಿನೇಷನ್ ಪ್ರಕ್ರಿಯೆಯಿಂದ ಪಾರಾಗಬೇಕು ಅನ್ನೋ ಮನೋದೃಷ್ಟಿ ಇಟ್ಕೊಂಡು ಎನರ್ಜಿ ಹಾಕಿ ಎಫರ್ಟ್ ಹಾಕಿ ಒಂದಿಷ್ಟು ಏನು ಗೇಮ್ ಆಡಿ ಒಂದು ಅಂಕಗಳನ್ನು ಸಂಪಾದನೆ ಮಾಡ್ಕೊಂಡಿರ್ತಾರೋ ಅವೆಲ್ಲ ಒಂದಿಷ್ಟು ನೀರು ಪಾಲಾದಂಗೆ ಆಗಲ್ವಾ, ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳ್ದಂಗೆ ಆಗುತ್ತೆ ಈ ಒಂದು ಎಫರ್ಟು. ಈ ರೀತಿ ಮಾಡ್ತೀವಿ ಅನ್ನೋದಾದರೆ ಮೊದಲು ಯಾಕೆ ಒಂದು ಗೇಮ್ ಮಾಡಿಸ್ಬೇಕಾಗಿತ್ತು. ಆ ಪ್ರೇಕ್ಷಕರು ಸಹಿತ ಅನಿಸೋದುಂಟು. ಇಂಟೆಲಿಜೆಂಟ್ ಆಗಿ ವ್ಯಕ್ತಿಗಳನ್ನ ಚೂಸ್ ಮಾಡಿದ್ರು ಅಂತ ಹೇಳ್ಬೋದು ಧನರಾಜ್ ಅವರು. ಇಲ್ಲಿ ಈ ಒಂದು ಗೇಮಲ್ಲಿ ವಿಕ್ರಮ್ ಅವ್ರನ್ನ, ಮುಕ್ಷಿತ್ ಅವ್ರನ್ನ, ರಜತ್ ಅವ್ರನ್ನ ಚೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ವಿಕ್ರಮ್ ಅವ್ರನ್ನ ಯಾಕೆ ಚೂಸ್ ಮಾಡ್ತಾರೆ ಅನ್ನೋದಾದರೆ ಇಲ್ಲಿ ಅವ್ರ ತಾಯಿ ಬಂದಾಗ ಈ ಒಂದು ಪಜಲ್ ಗೇಮ್ ಏನಿತ್ತು ಆ ಒಂದು ಜೋಡಿಸುವಲ್ಲಿ ವಿಫಲರಾಗ್ತಾರೆ. ಸೊ ಆ ಒಂದು ಕಾರಣ ಇಟ್ಕೊಂಡು ವಿಕ್ರಮ್ ಅವ್ರನ್ನ ಇವರು ಚೂಸ್ ಮಾಡಿದ್ರು ಅಂತ ಕಾಣಿಸುತ್ತೆ. ಇದಾದ ನಂತರ ಭವ್ಯ ಅವರ ನಡುವೆ ಮತ್ತು ಮುಕ್ಷಿತ್ ಅವರ ನಡುವೆ ನಡೀತಿರ್ತಕ್ಕಂಥ ಒಂದು ಪಜಲ್ ಗೇಮ್ ಏನಿತ್ತು ಇಂದಿನ ಒಂದು ವಾರ, ಸೊ ಆ ಒಂದು ಗೇಮಲ್ಲಿ ಮುಕ್ಷಿತ್ ಅವರು ಸೋತಿರ್ತಾರೆ. ಸೊ ಈ ಒಂದು ಗೇಮ್ ಸಹಿತ ಈ ರೀತಿ ಪಜಲ್ ಗೇಮ್ ಆಗಿರೋದ್ರಿಂದ ಇವರು ಸೋಲೋ ಸಂಭವ ಜಾಸ್ತಿ ಇರ್ತೈತಿ, ನನಗೆ ಪ್ಲಸ್ ಆಗೋ ಮೂಮೆಂಟ್ ಜಾಸ್ತಿ ಇದೆ ಅಂತೇಳಿ ಮುಕ್ಷಿತ್ ಅವ್ರನ್ನ ಚೂಸ್ ಮಾಡ್ತಾರೆ. ರಜತ್ ಅವ್ರ ವಿಚಾರಕ್ಕೆ ಬಂದಪ್ಪ ಅಂದರೆ ಆಲ್ರೆಡಿ ಅವ್ರಿಗೆ ಆಗಲೇ ಗೊತ್ತಿರ್ತೈತಿ ಪಜಲ್ ಅನ್ನಪ್ಪ ಅಂದರೆ ಇವರಿಗೆ ಇಷ್ಟ ಆಗೋಂಗಿಲ್ಲ. ಒಳ್ಳೆ ಮೂವ್ ಮಾಡಿದ ಸೆಲೆಕ್ಷನ್ನಲ್ಲಿ ಹಂಗೆ ಆಯಿತು. ಈ ಒಂದು ಗೇಮಲ್ಲಿ ಮುಕ್ಷಿತ್ ಅವರು ಒದ್ದಾಡಿದ್ರು, ವಿಕ್ರಮ್ ಅವರು ಒದ್ದಾಡಿದ್ರು, ರಜತ್ ಅವರಂತೂ ಕೇಳಬೇಡ ಆ ನಮ್ಮನ್ನು ಒದ್ದಾಡಿದ್ರು. ಈ ಒಂದು ಗೇಮಲ್ಲಿ ಧನರಾಜ್ ಅವರು ಮತ್ತೆ ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಸೆಕೆಂಡ್ ವಿನ್ ಆಗಿರ್ತಕ್ಕಂಥವ್ರು ವಿಕ್ರಮ್ ಅವರು ಆಗ್ತಾರೆ, ಮೂರನೇದು ವಿನ್ ಆಗ್ತಕ್ಕಂಥವ್ರು ಮುಕ್ಷಿತ್ ಅವರು ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಊಹೆ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದಾದ್ರೆ ಗೌತಮಿ ಅವರು ಸರಿಯಾಗಿ ಊಹೆ ಮಾಡಿರ್ತಾರೆ, ಇಲ್ಲಿ ಧನರಾಜ್ ಅವರು ಗೆಲ್ತಾರೆ ಅಂತೇಳಿ ಊಹೆ ಮಾಡಿರ್ತಾರೆ. ಹಂಗೆ ಆಯ್ತು, ಅವ್ರಿಗೆ ಸಹ 30 ಅಂಕಗಳು ದೊರೀತಾರೆ ಗೌತಮಿ ಅವರಿಗೆ. ಎಲಿಮಿನೇಷನ್ನಿಂದ ಪಾರಾದವರು ಯಾರು ಅನ್ನೋದಾದ್ರೆ ಧನರಾಜ್ ಅವರು ಅಂತ ಹೇಳ್ಬೋದು. ಧನರಾಜ್ ಅವರು ಗೆದ್ದಿದ್ದಕ್ಕೆ ಎಲ್ಲರೂ ಸ್ಪೋರ್ಟಿವ್ ಆಗಿ ತಗೊಂಡ್ರೆ ಈ ಒಂದು ವಿಚಾರನ ಇಲ್ಲಿಗೆ ಬಿಟ್ಬಿಟ್ರು ಅಂತ ಹೇಳ್ಬೋದು. ಸಪೋಸ್ ಮುಕ್ಷಿತ್ ಅವರು ಏನಾದ್ರು ಗೆದ್ದಿದ್ನಪ್ಪ ಅಂತಂದ್ರೆ ತುಂಬಾನೇ ಹೆವಿ ಕಾಂಪಿಟೇಷನ್ ಇರ್ತಿತ್ತು. ಅವರು ಧನರಾಜ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು, ಇಲ್ಲ ಭವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಈ ರೀತಿ ಆಗೋದ್ರಿಂದ ಒಂದಿಷ್ಟು ಎಫರ್ಟ್ ಹಾಕಿ ಆಡ್ತಕ್ಕಂಥ ಸ್ಪರ್ಧೆಗಳಿಗೆ ತುಂಬಾನೇ ಒಂದಿಷ್ಟು ಮನಸ್ಸಿನ ಭಾವನೆಗಳು, ಒತ್ತಡಗಳು ಶುರುವಾಗ್ತವೆ. ಇಷ್ಟೆಲ್ಲ ಮಾಡಿ ನಾವು 0 ಪಾಯಿಂಟ್ ಪಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಉದ್ದೇಶ ಎಲ್ರಿಗೂ ಮೂಡೋದು ಸಹಜ. ಈ ರೀತಿ ಯಾಕಾದ್ರೂ ಮಾಡ್ತಾರೋ ಬಿಗ್ ಬಾಸ್ನವರು ಅಂತ ನನ್ನ ಒಂದು ಅನಿಸಿಕೆ. ಇದೇ ಒಂದು ವಿಚಾರನ ಇಟ್ಕೊಂಡು ಭವ್ಯ ಅವರು ಸಹಿತ ಈ ರೀತಿ ಮಾಡೋದು ಸರಿನಾ ಪ್ರಶ್ನಾರ್ಥಕವಾಗಿ ಬಿಗ್ ಬಾಸ್ನ ಪ್ರಶ್ನೆ ಮಾಡುತ್ತಾರೆ ಭವ್ಯ ಅವರು. ಮಿಡ್ ವೀಕಿಂದ ಯಾರು ಹೋಗ್ಬೋದು ಅನ್ನೋದು ಸ್ವಲ್ಪ ಅನಾಲಿಸ್ ಮಾಡ್ಕೊತ ಹೋಗೋಣ. ಭವ್ಯ ಹೋಗಂಗಿಲ್ಲ, ಧನರಾಜ್ ಹೋಗಂಗಿಲ್ಲ, ಸೇಫ್ ಆದ, ವಿಕ್ರಮ್ ಹೋಗಂಗಿಲ್ಲ, ಗೌತಮಿ, ಮಂಜು, ಮುಕ್ಷಿತ. ಗೌತಮಿನ ಇಟ್ಕೋಬೇಕು ಅಂತಂತಂದ್ರೆ ಮಂಜು ಅವ್ರನ್ನ ಕಳಿಸ್ತಾರೆ, ಮಂಜು ಅವ್ರನ್ನ ಇಟ್ಕೋಬೇಕು ಅಂತಂದ್ರೆ ಗೌತಮಿ ಅವ್ರನ್ನ ಕಳಿಸ್ತಾರೆ, ಇವರಿಬ್ಬರನ್ನ ಇಟ್ಕೋಬೇಕು ಅಂತಂದ್ರೆ ಮುಕ್ಷಿತ್ ಅವ್ರನ್ನ ಕಳಿಸ್ತಾರೆ. ಸೊ ಇಷ್ಟೇ ಇರೋದು ಊಹೆಗಳು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾರು ಹೇಗೆ ಹೋಗ್ತಾರೆ ಒಂದು ಮಿಡ್ ವೀಕಲ್ಲಿ ಅನ್ನೋದನ್ನು ಕಾದು ನೋಡೋಣ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾ ಇರಿ. ಥ್ಯಾಂಕ್ ಯು ಎವ್ರಿಥಿಂಗ್. ಥ್ಯಾಂಕ್ ಯು. ಬಾಯ್.